ನಿನ್ನ ಹೆಸರನ್ನು ಕೇಳದವರು ಯಾರು ಇರಲಿಕ್ಕಿಲ್ಲ ಈ ಪೃಥ್ವಿಯಲ್ಲಿ. ಅಂತಹ ನಾಮಧೇಯಗಳಂತಹ ನೀನು, ಲಕ್ಷ ನಾಮಾವಳಿ ಕೀರ್ತಿ ಪದಗಳನ್ನು ಮಾಡುವಂತಹ ನೀನು, ಮೂರು ಲೋಕದ ಖಂಡ ಉದ್ದಂಡ ಪ್ರಚಂಡ ಎನ್ನುವುದಾಗಿ ಕರೆಸಿಕೊಂಡವನು. ಮಾತ್ರವಲ್ಲ, ಇನ್ನೂ ಕೀರ್ತಿ ಉಂಟು. ಏನು? ಸೃಷ್ಟಿಗರ್ಜುನ. ಪ್ರಪಂಚದಲ್ಲಿ ಹಲವಾರು ಮಂದಿ ಹುಟ್ಟಿದ್ದಾರೆ. ಹುಟ್ಟಿದವರು ಲೆಕ್ಕಕ್ಕೂ ಬರುವುದಿಲ್ಲ, ಗಣನೆಗೂ ಬರುವುದಿಲ್ಲ. ಯಾಕೆಂದರೆ ಅವರು ಹುಟ್ಟಿರುವುದೇ ಹಣಕ್ಕೆ. ಸಗಣಿಯಲ್ಲಿ ಅದೆಷ್ಟು ಹುಳುಗಳು ಹುಟ್ಟಿದ್ರು, ಇಂದು ಇರ್ತವೆ, ನಾಳೆ ಬರ್ತವೆ, ನಾಡಿದ್ದು ಸಾಯ್ತವೆ. ಅಂತಹ ಬದುಕನ್ನೇ ಮನುಷ್ಯರು ಬಹಳಷ್ಟು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಈವರೆಗೆ ಗಣನೆಗೆ ಬರಲಿಲ್ಲ. ಆದರೆ ನಿನ್ನ ಬದುಕು ಹಾಗಲ್ಲ. ಸೃಷ್ಟಿಗರ್ಜುನ ಅಂದರೆ ಹುಟ್ಟಿದವರು ಏನಾದರೂ ಮಾಡಬೇಕು, ಸಾಧಿಸಬೇಕು. ಸಾಧಿಸಿದವರ ಹೆಸರು ಮಾತ್ರ ಆ ಜನಾಂಗವಾಗಿ ಉಳಿಯುವುದಕ್ಕೆ ಸಾಧ್ಯ ಎನ್ನುವುದನ್ನು ಮಾಡಿ ತೋರಿಸಿದವನು ನೀನು. ಸೃಷ್ಟಿಗರ್ಜುನ ಎನ್ನುವುದಾಗಿ ಇನ್ನೊಂದು ಕಾಲದಲ್ಲಿ ಕಾಂಡವನ ದಹನ ಮಾಡುವಂತಹ ಸಂದರ್ಭದಲ್ಲಿ ಧಾರಾಧಾರವಾಗಿ ಮಳೆ ಸುರಿತಾ ಇದೆಯಂತೆ. ಆ ಸಂದರ್ಭದಲ್ಲಿ ನೀನು ಮಾಡಿದ್ದೇನು? ಕೇವಲ ಶರಪ್ರಯೋಗದಿಂದ ಮೇಲ್ಗಡೆಯಲ್ಲಿ ಛಾವಣಿಯನ್ನು ನಿರ್ಮಿಸಿ ಆ ಕಾಂಡವನ ದಹನಕ್ಕೆ ಯಾವುದೇ ವಿಘ್ನವಾದ ಹಾಗೆ ಮಾಡಿದವನು ಶರ ಮೂಲಕ. ಅಂತಹ ಸೃಷ್ಟಿ ಮಾಡಿದವನು ನೀನೆನ್ನುವುದಾಗಿ ಕೇಳಿ ಬಲ್ಲೆ. ಕೇವಲ ಅಷ್ಟೇ ಅಲ್ಲ, ತಾಯಿ ಕುಂತಿದೇವಿ ಗಜವನ್ನು ಮಾಡುವಂತಹ ಸಂದರ್ಭದಲ್ಲಿ ಬೇಕಾದ ಗಜವನ್ನು ಧರಿಸಿದ್ದು ಎಲ್ಲಿಂದ ನೀನು? ಇಲ್ಲೆಲ್ಲಿ ಅಲ್ಲ, ಭೂಲೋಕದಿಂದಲೇ ಅಲ್ಲ, ಇಂದ್ರ ಲೋಕದಿಂದ ಲೇಖನವನ್ನು ಬರೆದು ನೇರವಾಗಿ ಮೇಲಕ್ಕೆ ಕಳಿಸಿದೆ. ಪ್ರತ್ಯುತ್ತರವಾಗಿ ಕಳಿಸುವುದಕ್ಕೆ ಒಪ್ಪಿದಂತಹ ಇಂದ್ರ ಕಳಿಸುವುದಕ್ಕೆ ತೊಂದರೆ ಇಲ್ಲ, ಆದರೆ ಕರ್ಕೊಂಡು ಹೋಗುವ ವ್ಯವಸ್ಥೆಯನ್ನು ನೀನೇ ಮಾಡಬೇಕು ಅಂತ ಕೇಳಿಕೊಂಡಾಗ ನೀನು ಮಾಡಿದ್ದು ಕೇವಲ ಶರಗಳಿಂದ ಏಣಿಯ ನಿರ್ಮಾಣ ಮಾಡಿದೆ. ಮಾತ್ರವಲ್ಲ, ಆ ಏಣಿಯ ಮೂಲಕವೇ ಗಜವನ್ನು ಭೂಲೋಕಕ್ಕೆ ಕಳಿಸಿ ತಾಯಿ ಕೈಗೊಂಡಂತಹ ವ್ರತವನ್ನು ಪೂರ್ಣಗೊಳಿಸಿದವನು. ಅಂತಹ ಸೃಷ್ಟಿ ಮಾಡಿದಂತಹ ಅದ್ವಿತೀಯ ಬಿಲ್ಲುಗಾರ ನೀನೆಯ. ಆದರೂ ಒಂದು ಅನುಮಾನ ಉಂಟು. ಇಷ್ಟೆಲ್ಲ ಸೃಷ್ಟಿಯೊಂದಿಗೆ ಇಂದು ನಡೆದಂತಹ ಸೃಷ್ಟಿ ತ್ವರೆಗಾದ ನಿರ್ವಹಣೆಗಾಗಿ ಕಾಯುವುದಕ್ಕಾಗಿ ಬಂದಂತಹ ನೀನು ಮುಂದಾಗಿ ಕಳಿಸಿದವರು ಯಾರನ್ನ? ಬಹಳ ದುರಪರಾಕ್ರಮಿಗಳ ಅಲ್ಲಂತಹ ಸಾಮಾನ್ಯ ಜನರನ್ನ ಇಲ್ಲಿಗೆ ಕಳುಹಿಸಿ ನನ್ನಿಂದ ಧರಾಶಾಯಿಯನ್ನಾಗಿ ಮಾಡಿಸಿದೆಯಲ್ಲ. ಇಷ್ಟೆಲ್ಲ ಅವಾಂತರಿಕ ಸೃಷ್ಟಿಗೆ ಕಾರಣದಂತಹ ಸೃಷ್ಟಿಯ ಅರ್ಜುನ ನೀನೇ. ಒಂದು ವೇಳೆ ಆ ಅರ್ಜುನ ನೀನೇ ಅಂತ ಆದ್ರೆ ನಾನೇ. ಹೌದಾ? ಎಲ್ಲಾ ಹೊಸ ಹೊಸ ಸೃಷ್ಟಿಗಳಿಗೂ ಕಾರಣನಾದ ಅರ್ಜುನ ನಾನೇ. 100ಕ್ಕೆ 100 ಸತ್ಯ. ಯಾಕೆಂದ್ರೆ ದೊಡ್ಡವರ ಹೆಸರೇ ಬದುಕುವವರು ಕೆಲವರು ಇರ್ತಾರೆ. ಒಳ್ಳೆಯ ಕೆಲಸ ಆಯ್ತಾ, ಆ ಕೆಲಸ ನಾನು ಮಾಡಿದ್ದೇನೆ ಹೇಳು. ಹೆಸರು ಹೇಳುವುದು ಹೊರತು ಮಾಡಿದ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಿದ್ದರೆ ಅಂತಹ ಸೃಷ್ಟಿಗೆ ಕಾರಣವಂತಹ ನೀನು ಇಂದು ಬಂದಂತಹ ಈ ಸಂದಿಗ್ಧದಿಂದ ಹೇಗೆ ಪಾರಾಗ್ತಿ ಎನ್ನುವಂತಹ ಪ್ರಶ್ನೆ. ನೀವು ಬಿಟ್ಟಂತಹ ದುರ್ಗವನ್ನು ಬಂಧಿಸಿ ಇಟ್ಟಿದ್ದೇವೆ. ಪದ್ಮ ವ್ಯೂಹದ ಕೇಂದ್ರ ಬಿಂದುವಿನಲ್ಲಿ ನಿಮ್ಮ ಅಶ್ವವಂತೂ ಕೆಚ್ಚಿದ್ದರೆ ಬಿಡಿಸಿಕೊಂಡು ಹೋಗ್ತೀಯೋ, ಇಲ್ಲವಾದರೆ ಬಂದ ದಾರಿಗೆ ಸುಂಕ ಇಲ್ಲದಂತೆ ಹಾಗೆ ಹಿಂದಕ್ಕೆ ಹೋಗ್ತೀಯ. ಎರಡರಲ್ಲಿ ಒಂದನ್ನ ಸಟ್ಟನೆ ಹೇಳಬೇಕು, ಥಟ್ಟನೆ ಹೇಳು. ಚಂದ ಮಾಡಿ ಮಾತಾಡಿದೆ ಇಷ್ಟು ಥಟ್ಟನೆ ಬೇಕು. ನಾವು ಇನ್ನೊಬ್ಬರಿಗೆ ಜಾಸ್ತಿ ಅವಕಾಶ ಕೊಡುವುದಿಲ್ಲ. ಇಷ್ಟು ಮಾತಾಡಿದ ನೀನು ಯಾರು? ನಾನು ಹಂಸಧ್ವಜನನು ಭೂಪತಿಯ ಮಗ ಧರ್ಮ ಎನ್ನುವುದಾಗಿ. ಧರ್ಮ ಎನ್ನುವುದು ನನಗೆ ಗೊತ್ತು. ಮತ್ತೆ ಆಡಿದ ಮಾತಿನಿಂದ ಲೋಕದಲ್ಲಿ ಅಖಂಡವಾದಂತಹ ಜ್ಞಾನ ಹಾಗೂ ಪರಿಣತಿಯನ್ನು ಹೊಂದಿರುವ ಗಾಂಧಿಯನ್ನು ಹೇಳ್ತಾ ಇದ್ದೇನೆ. ಅದನ್ನು ಅಲ್ಲ,
ಕರೆದಿದ್ದೇನೆ. ಅದೊಂದು ಒಳ್ಳೆ ಕೆಲಸ ಮಾಡಿದ್ದೇನೆ ನೋಡು. ಕೆಲವು ಸಂದರ್ಭದಲ್ಲಿ ಬೇಕಾದ ಉತ್ಸವಕ್ಕೆ ಬೇಕಾದ ವಿಶೇಷ ಕಾಳಜಿಯನ್ನು ವಹಿಸಿ ಆನೆ ಕಲಿಸ್ತಾರೆ. ಆಮೇಲೆ ಆಮೇಲೆ ಅಲ್ಲಲ್ಲಿ ಆನೆಗಳ ಒಬ್ಬಟ್ಟು ಹಾವಳಿ. ನಮ್ಮ ಆಡಳಿತ ಹಾಗೆ ಆಗಲಿಲ್ಲ. ಬಂದಲ್ಲಿಗೆ ಕಳಿಸಿದ್ಯಲ್ಲ, ಮತ್ತೇನ್ ಹೇಳಿದೆ? ಮೂಲಕದಲ್ಲಿ ನೋಡಿ ತೊಂದರೆ ತಪ್ಪಿರು. ಮತ್ತೇನ್ ಹೇಳಿದೆ? ಥಟ್ಟನೆ ಹೇಳುದು. ಹೌದು. ಏನು ಅಂತ? ಕುದುರೆಯನ್ನು ಬಿಟ್ಟು ಹೋಗ್ತೀಯಾ ಅಥವಾ ಕರ್ಕೊಂಡು ಹೋಗ್ತೀಯಾ? ನಾನು ಕೂಡ ಥಟ್ ಅಂತ ಹೇಳ್ತೇನೆ. ಹೇಳು. ಥಟ್ ಅಂತ ಹೇಳ್ತೇನೆ. ಬೇಕಾಗಿದೆ. ಈ ಕುದುರೆಯನ್ನು ಬಿಡುವುದಲ್ಲ. ನೀನು ನಿನ್ನ ಭವಿತವ್ಯದ ಒಳಿತಿಗಾಗಿ ನಾನು ಆಡುವ ಮಾತು ಕೇಳು. ಏನು? ಒಳ್ಳೆಯ ಮಾತಿನಲ್ಲಿ ಕುದುರೆಯನ್ನ ಅದೇನೋ ಪದ್ಮವ್ಯೂಹ ಜಗತ್ತೇ ಕಂಡು ಕೇಳದ ರೀತಿಯಲ್ಲಿ ವರ್ಣಿಸಬೇಡ. ಇದನ್ನೆಲ್ಲ ಪದ್ಮವ್ಯೂಹ ಚಕ್ರವ್ಯೂಹ ವ್ಯೂಹಗಳನ್ನೆಲ್ಲ ರಚಿಸಿ ಬಿಟ್ಟಾಗಿದೆ ನಾವು ಕುರುಕ್ಷೇತ್ರದಲ್ಲಿ. ಪದ್ಮವ್ಯೂಹವನ್ನು ಹೊಕ್ಕು ನಮ್ಮ ಕುದುರೆಯನ್ನು ನಮಗೆ ಗಳಿಸುವುದಕ್ಕೆ ದೊಡ್ಡ ಕೆಲಸ ಅಲ್ಲ. ನಿನಗೆ ನಾನು ಹೇಳುವುದು, ನಮ್ಮ ಕುದುರೆಯನ್ನ ಇಲ್ಲಿ ತಗೊಂಡು ನಮಗೆ ಕೊಡು, ಜೊತೆಗೆ ಧನ ಕನಕವನ್ನು ಒಪ್ಪಿಸು. ಇಷ್ಟು ಮಾಡಿದೆ ಅಂತ ಆದ್ರೆ ಬದುಕ್ತೀಯ. ಇನ್ನೂ ಒಂದಿದೆ, ನನ್ನ ಪ್ರಚಂಡ ಅನುಭವ, ಪಾರ್ಥನ ಅನುಭವ ಶಾಲೆಯನ್ನು ನನ್ನ ಜೊತೆ ನಮ್ಮ ಪಡೆಯನ್ನು ಸೇರು. ನಿಮ್ಮ ಅಪ್ಪನಿಗೆ ರಾಜ್ಯಭಾರ ಮಾಡ್ಲಿಕ್ಕೆ ಹೇಳಿಲ್ಲೇ ನನ್ನೊಂದಿಗೆ ಬಂದೆ ಅಂತ ಆದ್ರೆ ಏನ್ ಮಾಡ್ತೀವಿ? ಪ್ರಪಂಚದ ಉದ್ಧಾರಕ್ಕೂ ಪಾರ್ಥನ ಹೆಸರೇನು ಎನ್ನುವುದು ಒಂದು, ಪಾರ್ಥನ ಜೊತೆಗೆ ಸೇವೆ ಮಾಡಿದರೆ ಸಿಗುವ ಅನುಭವ ಏನು ಇನ್ನೊಂದು. ನೋಡು, ವಿಚಾರ ಮಾಡಿ. ನನ್ನ ಮನದಲ್ಲಿ ಮೂಡ್ತಾ ಇದ್ದೆ. ಯಾಕೆ ಬಂದಂತಹ ನೀನು ಯುದ್ಧವನ್ನೇ ಮಾಡಿಲ್ಲ. ಯುದ್ಧಕ್ಕೆ ಬಂದವರು ನಿನ್ನ ಪಕ್ಷವನ್ನು ಬಂದವರೆಲ್ಲ ಧರೆಗುಳಿದ್ದಾರೆ. ಇದರ ಅರ್ಥ ಏನು? ಧರೆಗುಳಿದವರನ್ನು ಕಂಡಾಗ ನಿನ್ನ ಎದೆಯಲ್ಲಿ ಕಂಪನ, ಹೆದರಿಕೆ, ಅವರಿಗೆ ಬಂದಂತಹ ಅವಸ್ಥೆ ನನಗೂ ಬಂದಿತ್ತು. ಆ ಕಾರಣಕ್ಕಾಗಿ ಹೆದರಿದಂತಹ ನೀನು ಕೇಳುವುದೇನು? ಆ ಕುದುರೆಯನ್ನು ಬಿಟ್ಟು ಬಿಡು, ಧನಗಳನ್ನು ಕೊಡು, ನಮ್ಮ ಪಕ್ಷವನ್ನು ಸೇರು ಎನ್ನುವುದಾಗಿ. ಮಗು, ನಿನ್ನನ್ನು ಹೀಗೆ ಕೊಲ್ಲಬಹುದು, ಆದರೆ ಒಂದು ನೀತಿ ನನಗೆ ಅಡ್ಡ ಬರ್ತಾ ಇದೆ. ಏನು?
ಎಣಿಸಬೇಡ. ಬೇಡಲು ದ್ವಿಜನೇ ನೀನು ಅಲ್ವೋ ಮತ್ತೆ ಆ ಸಂಗ್ರಹ ಧನಕರ್ಮಿಗಳ ಸಂಗ್ರಹ ಮಾಡುವ ಕೆಲಸವೇನಿದ್ರು ಅವರಿಗೆ ಒಳ್ಳೆಯದು. ನಿಮ್ಮನ್ನು ಕೇಳಿದ್ರು ಕೊಡುವುದು. ನಿಮ್ಮ ಚಂಪಕಾವತಿಯಲ್ಲಿ 4 ಜನ ಬ್ರಾಹ್ಮಣರಾದ್ರು ಇದ್ದಾರ. ಬ್ರಾಹ್ಮಣರು ಬೇಡೋದು ಹೇಗೆ? ಹೇಗೆ? ಭವತಿ ಭಿಕ್ಷಾಂ ದೇಹಿ. ನೀನು ಅನ್ನ ಕೊಟ್ಟರು ತಗೊಳ್ತಾರೆ, ಚಿನ್ನ ಕೊಟ್ಟರು ತಗೊಳ್ತಾರೆ. ಅವನಿಗೆ ಮಣ್ಣು ಒಂದೇ, ಚಿನ್ನವೂ ಒಂದೇ. ಮಣ್ಣಿನ ವಿಷಯಕ್ಕೆ ಬರಬೇಡ. ನಾವು ಮಣ್ಣಿಗೆ ಇರುವಷ್ಟು ಬೇರೆ ಬೇರೆ ಯಾವುದಕ್ಕಿಲ್ಲ ತಿಳಿ. ಮಣ್ಣು ಮಣ್ಣು ಅಂತ ಅಶ್ವಮೇಧ ಪುರವನ್ನ ಕಟ್ಟಿದ ರಾಜರುಗಳ ಅಧಿಕಾರ ಕಿತ್ಕೊಳ್ಳುವುದಿಲ್ಲ. ಯಾಕಂದ್ರೆ ಮಣ್ಣನ್ನು ಕಿತ್ಕೊಂಡ್ರೆ ಬರೋ ಪಾಪ ಏನು ಅಂತ ಗೊತ್ತು. ಆದರೆ ಬೇಡಿತಲ್ಲ ಮತ್ತೆ ಕೇಳ್ತಾ ಇದ್ದೇವೆ. ಅಶ್ವಮೇಧದ ಪುರದ ಹಣೆಯಲ್ಲಿ ಸ್ಪಷ್ಟವಾಗಿ ಬಂದಿದೆ. ಇದು ಬೇಡುವುದಕ್ಕಿಂತಲೂ ಕರೆಯಾಗುವುದು ದರೋಡೆ ಮಾಡುವಂತಹದ್ದು. ಹೇಗೆ ಅಂದ್ರೆ ಸನಾತನ ಧರ್ಮದಲ್ಲಿ ಚಂದ್ರವಂಶ ಯಾವಾಗ ಆರಂಭವಾಯಿತು ಆವಾಗಿನಿಂದಲೇ ಹಲವಾರು ಅಶ್ವಮೇಧ ಪುರಗಳು ನಡೆದಿದೆ. ಇನ್ನಂತ ಹೊಸ ಹೊಸ ಹುಡುಗರು ಬಂದ ನಂತರ ಹಳೆಯದನ್ನು ಆಕ್ಷೇಪಿಸುವುದು ಸಹಜ. ನಮ್ಮಂತ ಹಿರಿಯರು ಅದಕ್ಕೆ ಹೆಚ್ಚು ಸೊಪ್ಪು ಹಾಕದೇ ಇರಬೇಕು, ಅದೇ ಸರಿ. ಸಂಪ್ರದಾಯಬದ್ಧವಾಗಿ ಏನು ಅಶ್ವಮೇಧ ಪುರಗ ಬಂದ್ರೆ ಎಷ್ಟಿದೆಯೋ ಅಷ್ಟು ಕೊಡುವುದು, ಬೇಕಾದ್ರೆ ಹಿಡಿಯುವುದು, ಹೋಗುವುದು. ಇಲ್ಲ ಹೋರಾಡಿ ಕಾದು ನೀವು ಕಟ್ಟಿದ್ದೀರಿ, ಹೋರಾಡ್ಲಿಕ್ಕೆ ಬಂದಿದ್ದೀರಿ. ಹೌದು. ಪೀಠ ಸಂರಕ್ಷಣಾಧಿಕಾರಿ ಯಾರು ಚಂಪಕಾವತಿಗೆ? ನಮ್ಮ ತಂದೆಯವರು. ಹೌದಾ? ಪೀಠ ಸಂರಕ್ಷಣಾಧಿಕಾರಿಯಾಗಿ ಪೀಠ ಏರದೇ ಇರುವವರು ಸಂರಕ್ಷಣೆ ಮಾಡಿದ ಉದಾಹರಣೆ ಹಲವಿದೆ. ನಮ್ಮಜ್ಜ ಭೀಷ್ಮಾಚಾರ್ಯರು ಮಾಡಿದ್ದಾರೆ. ಮಗನಿಗೆ ಸ್ವಯಂವರಕ್ಕೆ ಹೋಗುವುದಿದ್ರು ಪೀಠ ಸಂರಕ್ಷಣಾಧಿಕಾರಿ ಹೋಗುವುದು, ಹೊರತು ಚಕ್ರವರ್ತಿ ಹೋಗುವುದಲ್ಲ. ನಾಳೆ ಯಾರಾದ್ರೂ ರಾಜ್ಯಕ್ಕೆ ಆಕ್ರಮಣ ಮಾಡಿದ್ರು ಪೀಠ ಸಂರಕ್ಷಣಾಧಿಕಾರಿ ಹೋಗುವುದು, ಹೊರತು ಚಕ್ರವರ್ತಿ ಹೋಗುವುದಲ್ಲ. ಏನ್ ನಿಮ್ಮ ಅಪ್ಪನಿಗೇನು ಜೀವಕ್ಕೆ ಕೂಡುವುದಿಲ್ಲ ಅಂತ ನಿನ್ನ ಕಳಿಸಿದ್ದ? ಇವತ್ತಿಗೂ ಪೀಠ ಸಂರಕ್ಷಣಾಧಿಕಾರಿ ಯಾರು? ನಿಮ್ಮಪ್ಪ ಹಂಸಧ್ವಜ. ನೀನು ಹುಡುಗ ಅಂತ ಹೇಳುವುದನ್ನು ಬಿಟ್ಟಿದ್ದೇನೆ ನಾನು. ನಾನು ಹುಡುಗ ಅಂತ ಹೇಳಿದಷ್ಟು ನೀನು ಹುಡುಗಾಟಿಗೆ ಮುಂದುವರಿಸ್ತೀಯ. ಹಾಗಾಗಿ ಚಂಪಕಾವತಿಗೆ ದೊರೆ ಯಾರು? ಆಗು ಹೋಗುಗಳಿಗೆ ಉತ್ತರ ಕೊಡುವವರು ಯಾರು? ಉತ್ತರದಾಯಿತ್ವ ಹೊರಟ ತಂದೆಯನ್ನ ಕಳುಹಿಸು, ಅಡಿ ಹೋಗು.
ರಥವನ್ನು ಹಿಮ್ಮೆಟ್ಟಿಸಿದವರಿಲ್ಲ. ನಿನಗೆ ಇದೊಂದು ಒಳ್ಳೆ ಹೆಮ್ಮೆಯ ವಿಚಾರ. ಮುಂದೆ ಇತಿಹಾಸದಲ್ಲಿ ಎಲ್ಲರೂ ಇದನ್ನು ನೆನಪಿಟ್ಕೊಳ್ತಾರೆ. ಬೇಕಾದ್ರೆ ಯುದ್ಧ ಮುಗಿದ ನಂತರ ಒಂದು ಪ್ರಮಾಣ ಪತ್ರವನ್ನು ಬರೆದುಕೊಡ್ತೇನೆ. ಭಾರತನೇ ಮೆಚ್ಚಿ ಹೊಗಳಿದ್ದ ನಿನಗೆ ಸುಧಾರಣುವ ಹುಡುಗಾಟಿಗೆ ಸಾಕು. ಆ ಪ್ರಮಾಣ ಪತ್ರಕ್ಕೆ ಹೊರ ಸಂಭಾವನೆ ಎಷ್ಟು ಕೊಡ್ಬೇಕು? ಸಂಭಾವನೆ ನೀನು ಕೊಡುವುದು, ನಾವು ಪ್ರಶಂಸೆ ಕೊಡುವುದು. ನಿಮಗೆ ಅಂತಹ ಪ್ರಶಂಸೆ ಅವಶ್ಯಕತೆ ಇಲ್ಲ. ಇಷ್ಟು ಸಲಹೆಯನ್ನು ನೀನು ನನಗೆ ಕೊಡ್ತಿರ್ತಾರೆ. ನಿನಗೂ ಒಂದು ಸಲಹೆ ಉಂಟು. ಎಲ್ಲವೂ ಹುಸಿಯಾಯಿತು. ಆತ್ಮೀಯ ಹೋರಾಟ ಅದು ಜೀವನದಲ್ಲಿ ಅವಿಸ್ಮರಣೀಯ ಎಂಬುದಾಗಿ ಭಾವಿಸಿದ್ದೆ. ಅದಕ್ಕೆ ನಾನು ಪ್ರಶಂಸೆ ಉತ್ತರ ಕೊಡ್ತೇನೆ ಹೇಳಿದೆ. ಆದರೆ ಯುದ್ಧ ಇನ್ನೂ ಆರಂಭಗೊಂಡೇ ಇಲ್ಲ. ಪರೀಕ್ಷಾರ್ಥವಾಗಿ ಬಿಟ್ಟಂತಹ ಈ ಶರಗಳಿಗೆ ಮುಂದೆ ಹೋದಿಯಲ್ಲ, ಬೆಂದು ಹೋದಿಯಲ್ಲ, ಬೆದರಿ ನೀವು ಹೇಳ್ತಿರುವಂತಹ ಮಾತು ನನ್ನ ಅಪ್ಪನ ತಿಳಿಸಬೇಕು. ಅರ್ಥಾತ್ ಯುದ್ಧ ಮಾಡುವುದು ಶರವೆಂದರೆ ಹೊರತು ವಯಸ್ಸಿನಿಂದ ಅನುಭವದಿಂದ ಅಲ್ಲ. ಅನುಭವ ಬೇಕು ಸತ್ಯ. ಅಂತಹ ಅನುಭವ ಉಳ್ಳಂತಹ ನಿನಗೇ ನನ್ನೊಂದು ಸಲಹೆ. ನನ್ನಪ್ಪನಂತೆ ಸತ್ಯ ಹೇಳ್ತಾ ಇದೆಯಲ್ಲ, ನನ್ನಪ್ಪನನ್ನು ತಿಳಿಸುವ ಪೂರ್ವದಲ್ಲಿ ನೀನು
ವಹಿಸಿದೆ ಪಾತ್ರ ನೀನು. ಯಾಕೆಂದರೆ ಕ್ಷಣಕಾಲದ ಯುದ್ಧದಲ್ಲಿಯೂ ನನ್ನನ್ನು ಎದುರಿಸಲಾಗದೆ ಸೋತು ಹೋದವನು ನೀನು. ಇನ್ನೂ ನೀನು ಯುದ್ಧ ಮಾಡ್ತಿ ತಂದೆಯವರನ್ನು ಕರೆಸಿಕೊ ಅಂತ ಹೇಳ್ತಾ ಇದ್ದಲ್ಲ, ಮರ್ಯಾದೆ ಉಂಟಾ? ಅಂತಹ ಧನಂಜಯ ಬಲು ವೀರ ನೀನೇ. ಆದರೆ ನಿನ್ನಂತಹ ಮಾಡುವ ಯುದ್ಧವೇನೋ ಅರ್ಥವಾಯಿತು. ಅವನಿಲ್ಲದೆ ನೀನು ಏನೂ ಅಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಆ ಮಾರಾವಣನನ್ನ ಯುದ್ಧದಲ್ಲಿ ಮುನ್ನಡೆಸುವುದಕ್ಕೆ ಕರೆಸಿಕೊ. ನನ್ನ ಮಾತಿಗೆ ನೀನು ಬೆಲೆ ಕೊಡ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಯಿತು. ಆ ಸೀರೆ ನಿನ್ನ ರಥದಲ್ಲಿ ಮಾಡ್ತಾ ಇರುವಂತಹ ಕೆಲಸ ಏನು? ಮುನ್ನಡೆಸುವುದು ಸಾರಥಿಯ ಕೆಲಸ. ಇನ್ನು ಆ ಕೆಲಸ ಮಾಡೋದಕ್ಕೆ ಸಾರಥಿ ಇದ್ದಾನಲ್ಲ, ಅದಕ್ಕಾಗಿ ಹೇಳಿ. ಅದಕ್ಕಾಗಿ ಬಂದಿದ್ದೇನೆ. ಇನ್ನಾದರೂ ರಥವನ್ನು ಮುನ್ನಡೆಸುವುದಕ್ಕೆ ನಿನ್ನ ಆ ಮಾರಾಟವನ್ನು ವಿರಾಮ ಅಲ್ಲ, ಈಗ ಯೋಚನೆ ಮಾಡುವ ಸಮಯ. ಎಂಥ ದುರ್ಗತಿ ಬಂದೋದಕ್ಕಿತ್ತಲ್ಲ. ಸಾರಥಿ ಹೋದ ಅಂತ ನಾನು ಬೇಸರಿಸುವುದಲ್ಲ. ನೂರಾರು ಸಾರಥಿಗಳು ಬಂದಿದ್ದಾರೆ ನಮ್ಮ. ಆದ್ರೆ ಈ ಸಾರಥಿಯನ್ನ ಕಳುಹಿಸಿ ಇನ್ನೊಬ್ಬ ಸಾರಥಿಯನ್ನ ಮುಂದಿಟ್ಟುಕೊಂಡು ಯುದ್ಧ ಮಾಡಿದ್ರೆ ಜಯ ಸಿಗಬಹುದೇ? ಯಾಕೋ ಅನುಮಾನ. ಇಲ್ಲ, ಈ ಪ್ರಸಂಗ ಮುಗಿಸುವುದಕ್ಕೆ ಒಂದು ಜನ ಬೇಕು. ದೇವಾ, ಶಿವಕೃಷ್ಣ ನೀನು ನಮ್ಮ ಭಾಗನೆಂದು ನಂಬಿ ಜಗದೇ. ಶಿವಕೃಷ್ಣ ನೀನು ನಮ್ಮ ಭಾವನೆಂದು ನಂಬಿ ಜಗದೇ. ಹೋಗಿದ ಶವನ್ನು ಹಿಡಿದು ಮನಸ್ಸಿನ ಪಿತ ನೀನು ದೇವರೇ. ಅವ ಕರೆಸಿಕೋ ನಿನ್ನನ್ನು ಅಂತ ಹೇಳಿದಾಗಲೂ ನಾನು ನಿನ್ನನ್ನು ಕರೆಸಿಕೊಳ್ಳಲಿಲ್ಲ. ಒಂದು ಕುರುಕ್ಷೇತ್ರದಲ್ಲಿ ನೀನು ಹೇಳಿದ ಮಾತೇ ನನಗೆ ವೇದವೇ. ಧರ್ಮವನ್ನು ಆಚರಿಸು. ನನ್ನ ಧರ್ಮವೇನು? ಧರ್ಮರಾಯ ನಿನ್ನ ಆಶೀರ್ವಾದವನ್ನು ಪಡೆದೆ ನಿನ್ನ ಸಂರಕ್ಷಣೆಯಲ್ಲಿ ನಿನ್ನ ಆಶೀರ್ವಾದದಲ್ಲಿಯೇ ಸಾಗಲಿ ಅಂತ ಕಳುಹಿದ ಕುದುರೆಯಲ್ಲಿ ಅದರ ರಕ್ಷಣೆಯನ್ನು ಮಾಡುವುದು ನನ್ನ ಧರ್ಮ ದೇವರೇ. ಹಾಗಾಗಿ ನಿನ್ನನ್ನು ನಾನು ಕರೆಸಲಿಲ್ಲ. ಆದ್ರೆ ಈಗ ಪರಿಸ್ಥಿತಿ ಕೈ ತಪ್ಪಿ ಹೋಗಿದೆ ದೇವ, ಕಾಪಾಡು. ಮಮ ಪ್ರಾಣ ಹಿ ಪಾಂಡವ ಅಂತ ನನ್ನ ತಾಯಿ ಕುಂತಿಯಲ್ಲಿ ಹೇಳಿದವನು ನೀನು. ಕ್ಷತ್ರಿಯರಾದ ನನಗೆ ಮಾನವೇ ಪ್ರಾಣ. ಮಾನಕ್ಕೆ ಕುತ್ತು ಬಂದಿದೆ ದೇವರೇ, ಕಾಪಾಡು ಕಾಪಾಡು.
ಸಾರಥಿ ಹೀನಾಗಿ ಬೀಸುತ್ತಿರುವ ಭಾವ ಪಾತ್ರವನ್ನ ತಲೆದು ಮಾತನಾಡಿಸುತ್ತೇನೆ. ಬಳಿಗ ಜೊಳಗೆ ಮಣಿದ ಪಾಲ್ಕನ ಬಳಿಗ ಜೊಳಗೆ ಮಣಿದ ಪಾಲ್ಕನ ಸರದು ಬಿಗಿದ ಪುರಳಿ ಸಾರಥದೊಳಗೆ ಕುಳಿತ ಶ್ವಗಳ ವಾಗೆಯನು ಕೊಂಡರು ಶ್ರೀಹರಿಯೋ ಹೇ ಕೃಪಾಜಲನಿಧಿ, ನೀನು ಸಿಂಧು ನನ್ನ ಕರೆಗೆ ಹೋಗಿಟ್ಟು ಬಂದೆ ಅಲ್ಲ, ನೋಡಿದೆಯಲ್ಲ ಪರಿಸ್ಥಿತಿ ಕೈ ಹಸ್ತಿನಾವತಿಯ ಪಡೆಯಲ್ಲ ಮತ್ತೆ ಎಚ್ಚರಿದು ಕೊಟ್ಟಿದೆ. ಪಾರ್ಥ, ದೇವರೇ, ಈಗ ಅದು ಅರ್ಥವಾಯ್ತಲ್ಲ. ಹಾ ಗುಡ್ಡಕ್ಕೆ ಗುಡ್ಡ ಅಡ್ಡವಿದೆ ಅಂತ ಹಾ ಪರಶಿವನನ್ನ ಕೆಣಕಿದವರನ್ನು ಗಾಳಿಗಿಡಿಸುತ್ತಿದ್ದಾರೆಂದು ಅರ್ಥ ಮಾಡಿಕೊಂಡೇ ಇಲ್ಲ. ಹಾ ಹಾ ವೀರಪುತ್ರನನ್ನು ಪಡೆಯುವ ಭಾಗ್ಯ ಸುಭದ್ರ ಪಡೆಗೆ ಮೀಸಲಲ್ಲವೆಂದು ಅರ್ಥ ಮಾಡಿಕೊಂಡೇ ಇಲ್ಲ. ಹೌದು. ಹಾಗಾಗಿ ಇನ್ನಾದರೂ ಬಿಡು ಜಡತ್ವ. ಹಾ ಇಡೀ ಧನಸ್ಸು ಹೊಡೆ ಶರ ಕಡಿ ಶಿರ ದೇವರೇ, ನೀನು ನನ್ನ ವಾಣಿಯನ್ನು ಹಿಡಿದು ಕೂತೆ ಅಂತಾದ್ರೆ ಇಡೀ ಅಖಂಡ ಭರತಖಂಡದ ಹೆಸರು ಹೋಗ್ಬೇಕು. ನೋಡೋಣ ಯಾರು ಬರ್ತಾರೆ. ಮುಂದೆ ನಾವು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದವನೇ ಸುಧರ್ಮ. ಚೇತನ ಕಳೆದುಕೊಂಡಂತಹ ಪಾಂಡವ ಸೇನೆಯಲ್ಲಿ ಮರು ಸೈನ್ಯದಲ್ಲಿ ತುಂಬಿ ತುಳುಕ್ತಾ ಇದೆ. ಪ್ರತಿಯೊಬ್ಬರು ಯುದ್ಧೋತ್ಸಾಹದಿಂದ ಮುಂದಕ್ಕೆ ಬರ್ತಾ ಇದ್ದಾರೆ. ಯಾಕೆ ಹೀಗೆ? ಕರ್ತವ್ಯ ಕವಿದಂತಹ ಪ್ರದೇಶದಲ್ಲಿ ಇದ್ದಕ್ಕಿದ್ದಂತೆಯೇ ತೇಜ ಪುಂಜವನ್ನು ಕಾಣಿಸುತ್ತಲ್ಲ, ಅದು ಹೊರಟ ದಿವ್ಯಂಗ. ಆ ದಿವ್ಯಂಗವೇ ಈ ಹಸ್ತಿನಾವತಿಯ ಸಮಸ್ತರು ದಿನದಿನವೂ ಯೋಚಿಸುತ್ತಿರುವಂತಹ ಕಣ್ಣಿಟ್ಟು ಕಾಣುತ್ತಿರುವಂತಹ ಆ ರಸಗಳಿಗೆ ಇಂದು ಇಲ್ಲಿ ಹೋಗಲಿದೆ. ಅದಕ್ಕೆ ಕಾರಣ ಇದು ದೇವರು, ನನ್ನ ದೇವರು ಶ್ರೀಕೃಷ್ಣ ಇಲ್ಲಿ ಬಂದಿದ್ದಾರೆ. ಎಂತಹ ಸಂತೋಷ! ಜೀವನದಲ್ಲಿ ಇಂತಹ ಒಂದು ಸಂತೋಷದ ಗಳಿಗೆ ಈ ಸುಧರ್ಮನ ಪಾಲಿಗೆ ಮತ್ತೆ ಬರಲಿಕ್ಕಿಲ್ಲ. ಕೇವಲ ಸುಧರ್ಮನ ಒಪ್ಪಲಿಗೆ ಅಲ್ಲ, ಈ ನಾಡಿನ ಸಮಸ್ತರು, ಮೇಲಾಗಿ ನನ್ನ ತಂದೆಯವರು, ಅವರ ಆಸೆ ಈಗ ಪೂರೈಸಿದ್ದೇನೆ. ಮಾತ್ರವಲ್ಲ, ಆಶೀರ್ವಾದ ಮಾಡುವಂತಹ ತಾಯಿ ಹೇಳಿದಂತಹ ಮಾತು, ಮಗನೇ ಆ ಹರಿಯನ್ನು ಕರೆಸಿಕೊ, ದೇವರನ್ನು ಕಾಣುವಂತಹ ಸೌಭಾಗ್ಯವನ್ನು ಕಲ್ಪಿಸಿಕೊಡು. ಯಾವ ಮಗನಿಗೆ ಆದರೂ ತಾಯಿಯ ಮಾತನ್ನು ನೆರವೇರಿಸಿದಾಗ ಆಗುವಂತಹ ಸಂತೋಷ ಇನ್ನೊಂದು ಇರಲಿಕ್ಕಿಲ್ಲ. ಆ ಸಂತೋಷದ ಗಳಿಗೆ ನನ್ನ ಪಾಲಿಗೆ ಈಗ ಕೈಗೊಂಡಿದೆ. ಹಾಗಿದ್ದರೆ ಕೇವಲ ದೇವರ ನೋಟ ಸುಮ್ಮನೆ ಆಗಿದೆ. ನನ್ನ ಆಸೆಯನ್ನು ಪೂರೈಸಿದಾಗಿದೆ. ಇನ್ನೂ ಬಂದು ಕರೆಸಿಕೊಂಡಿದ್ದಾಗಿದೆ ದೇವರನ್ನ. ಇನ್ನು ಮಾಡಬೇಕಾಗಿರುವುದು ನನ್ನ ಕೈ
ಹಾಗಿದ್ದರೆ ನನ್ನನ್ನು ಎಂದು ಮಾಡುವಂತಹ ಪಾರ್ಥ ಮಾಡಿದ ಪ್ರತಿಜ್ಞೆ ನೀನು ಬಿಟ್ಟಂತಹ 3 ಬಾಣವನ್ನ ಮಧ್ಯ ಮಠದಲ್ಲಿ ತುಂಡರಿಸಿದ ಹೋದಲ್ಲಿ ಶ್ರೀಕೃಷ್ಣನ ಭಕ್ತ ಈ ಬೇಸರ ಮಾಡಬೇಡಿ. ನೀವು ನಾನು ರಸದ ವಾಗೆಯನ್ನು ಹಿಡಿದ್ದೇನೆ ಮತ್ತು ಉಳಿದಿದ್ದೆಲ್ಲ ನಿನ್ನದು ಅಂತ ಹೇಳಿದ್ರಿ. ನಾನು ಹಾಗಾದ್ರೆ 3 ಬಾಣ ಕೊಂದು ಹಿಡಿದ್ದೇನೆ ಪ್ರತಿಜ್ಞೆ ಮಾಡಿ. ಈಗ ಏನಾದ್ರು ಮಾಡಿ ಪ್ರತಿಜ್ಞೆ ಉಳಿಸ್ಕೊಳ್ಬೇಕು. ಪಾಠ ಏನು ಮಾಡಿಬಿಟ್ಟೆ? ಏನ್ ತಪ್ಪಾಯ್ತು? ಯಾಕೆ ತಪ್ಪಾಯ್ತು? ಯಾಕೆ ಈತ ಯಾರಂತ ಮಾಡಿದ್ದಿ? ಸುಧನ್ವ ಚಂಪಕಾವತಿಯ ಅರಸು ಹಂಸಧ್ವಜನ ಮಗ. ಅಷ್ಟೇ ಅಲ್ಲ, ಸತ್ಯಸಂಧ ನನ್ನ ಪರಮ ಭಕ್ತ. ಹಾಗಾಗಿ ಇವನನ್ನು ಕೊಲ್ಲುವುದಷ್ಟು ಸುಲಭ ಅಂತ ಮಾಡಿದ್ದೀಯ. ನಿನ್ನ ಪರಮ ಭಕ್ತನನ್ನ ಕೊಲ್ಲಲಿಕ್ಕೆ ಅಮರ್ಪ್ರಾಣ ಈ ಪಾಂಡವ ಅಂತ ಹೇಳಿದ 5 ಜನರಲ್ಲಿ ಒಬ್ಬನಾದ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳುವುದು. ಹಾಗಲ್ಲ ಪಾರ್ಥ. ಯಾಕೆ ನನ್ನ ನಂಬಿದ ಭಕ್ತರು ಹಲವು ಮಂದಿ. ಹೌದು, ಅವರಲ್ಲಿ 2 ವಿಧ. ಒಂದು ಸಕಾಮ ಭಕ್ತ, ಇನ್ನೊಂದು ನಿಷ್ಕಾಮ ಭಕ್ತ. ಅವ ಯಾವುದೇ ಇರಲಿ, ನಾನು ಯಾವ ಭಕ್ತ? ಸದ್ಯದ ಪರಿಸ್ಥಿತಿಯಲ್ಲಿ ಜಯದ ಆಸೆಯನ್ನಿರಿಸಿಕೊಂಡವ ನೀನು ಸಕಾಮ ಭಕ್ತ. ಆತ ಲೌಕಿಕವಾದ ಯಾವುದ ಆಸೆಯನ್ನಿರಿಸಿಕೊಳ್ಳದೆ ಕೇವಲ ಪಾರಮಾರ್ಥಿಕ ಜಯಕ್ಕಾಗಿ ಹಂಬಲಿಸುವವ. ಹಾಗಾಗಿ ಅವನು ನಿಷ್ಕಾಮ ಭಕ್ತ. ಹಾಗಾಗಿ ಈ ಭಕ್ತರ ಭಾವನ ನಡುವೆ ಅಡಗದ್ರೆಯಲ್ಲಿ ಕಚ್ಚಿಕ್ಕಿದ ಅಡಕೆ ಅಂತಾದೇನಲ್ಲ ನಾನು. ಈ ಭಕ್ತರ ನಡುವೆ ಭಾವ ನಡುವೆ ಒಂದು ಅಡಕೆ ಸಿಕ್ಕಿದಾಗಾಯ್ತಲ್ಲ. ಭೂಲೋಕದಲ್ಲಿ ನಿನ್ನ ಭಕ್ತರು ಕೊಂಡಾಡುವಂತಹದ್ದು ಚಿಂತೆಯಾಗಿ ಮಾಡುತ್ತಿದ್ದಿ. ಚಿನ್ಮಯನಿದ್ದಾನೆ ಎನ್ನುವುದಾಗಿ ಕಾಲ ಬದಲಾಗಿದೆ. ಈ ಚಿನ್ಮಯನಿಗೆ ಚಿಂತೆ ಆವರಿಸಿದೆ. ದೇವ, ಚಿಂತಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಭಕ್ತ ಭಾವ ಇವರಲ್ಲಿ ಗೆಲುವು ಯಾರಿಗೆ ಕಲ್ಪಿಸಿಕೊಡಬೇಕು ಎನ್ನುವುದಾಗಿ ಆ ಸಂದಿಗ್ಧ ಬೇಕಾಗಿಲ್ಲ ದೇವ. ಈ ಸುಧನ್ವ ಮೋಕ್ಷಕ್ಕಾಗಿ ಹವಣಿಸಿದವರೇ ಹೊರತು ನಶ್ವರವಾದಂತಹ ಈ ಕಾಯಕ್ಕಲ್ಲ. ಅದಕ್ಕಾಗಿ ನನಗೆ ಈಗಾಗಲೇ ಬೇಕಾದಂತಹ ನಿನ್ನ ದಿವ್ಯ ದರ್ಶನವಾಗಿದೆ. ಇನ್ನು ಪ್ರಾಪ್ತಿಯಾಗಬೇಕಾಗಿರುವುದು ನಿನ್ನ ಚರಣ ಸಾನ್ನಿಧ್ಯ ಮಾತ್ರ. ನಿನ್ನ ಚರಣವನ್ನು ನಂಬಿರುವಂತಹ ಈ ಶರಣನಿಗೆ ಮೋಕ್ಷದ ಹೊರತಾಗಿ ಜಯ ಬೇಕಾಗಿಲ್ಲ. ಆದ್ದರಿಂದ ನಡೆಯುವಂತಹ ಹೆಸರಲ್ಲಿ ನನಗೆ ಕರುಣಿಸಬೇಕು ಕೈವಲ್ಯವನ್ನು ಅಷ್ಟೇ ದೇವ. ಅವನಿಗೆ ಜೀವನವೇ ಬೇಡ ಅಂತ ಹೇಳಿದ್ರೆ ಹೌದಲ್ವಾ?
ಪುಣ್ಯ ಫಲವನ್ನ ಹಾ. ಈ ಶರಕ್ಕೆ ಗೋವರ್ಧನಗಿರಿ ಭಾರ ಸಾಕಾಗ್ಲಿಲ್ಲ. ಸಾಕಾಗಲಿಲ್ಲ. ಬೇರೆ ಪಾದಕೋಶ ಹೆಚ್ಚಾಯ್ತೇನು ಆ ಮಾನವ ಬರಲೇ ಇಲ್ಲ ಹಾ ಆ ಬಾಣವನ ಮಧ್ಯದಲ್ಲಿ ತೊಡಗಿಸಿದ್ದಾನೆ. ಹೌದು. ಇದಕ್ಕೆ ನನ್ನ ಕೃಷ್ಣಾವತಾರದ ಪುಣ್ಯ ಫಲವನ್ನಿಟ್ಟಿದ್ದೇನೆ. ಹಾಗಾಗಿ ಹೊಡೆ ಬಾಣ. ಮೂರನೇ ಬಾಣವನ್ನ ಸುಧನ್ವ ಕೊರಡುವಗೆ ಹಿಡಿದ. ನೀನು ಹಿಡ್ಕೋ. ಅಲ್ಲ, ಈ ಮೂರನೇ ಬಾಣಕ್ಕೆ ನೀನು ಏನೇನು ಶಕ್ತಿ ದಾರಿಯಲ್ಲಿಕ್ಕಿದೆ ಎಲ್ಲ ಎರಡು ಒಂದಷ್ಟು ಅವರ ಕೃತಿಯನ್ನು ಸೀಳಿ ಅಲ್ಲೆಲ್ಲ ಹೊರಗೆ ನಿಂತ್ಕೊಂಡಿರ್ತೇನೆ. ಹಾ, ಒಟ್ಟಿಗೆ ಮನೆಗೆ ಹೋಗ್ಬೋದು. ಪ್ರತಿಜ್ಞೆ ಮಾಡಿದವರು ಯಾರು ಹೇಳು? ನಾನು ನೀನಲ್ವಾ? ಹೌದು. ಅದನ್ನು ನೆರವೇರಿಸಬೇಕಾದ್ದು ನೀನೆ. ಹಾಗಾಗಿ ಅದೇನು ಹೇಳಿದೆ ಈಗ ಮುಂದೆ? ಇದಕ್ಕೆ ಹಾ. ವಿಶೇಷವಾದ ಫಲವನ್ನು ಇಟ್ಟಿದ್ದೇನೆ. ಹಾ. ಹಿಂದೆ ರಾಮಾವತಾರದಲ್ಲಿ ಹಾ. ಗಳಿಸಿದ ಪುಣ್ಯ ಫಲವನ್ನು ಇದಕ್ಕೆ ಇಟ್ಟಿದ್ದೇನೆ. ಅಲ್ಲದೆ ಆದಿ ಮಧ್ಯ ಅಂತ್ಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಆಹ್ವಾನಿಸಿದ್ದೇನೆ. ಹಾ. ಇದಕ್ಕೆ ವಿಶೇಷವಾದ ಫಲ ಬೇಕು. ಹೌದು ದೇವರೇ. ಹಾಗಾಗಿ ಪಾರ್ಥಕ್ಕೆ ಮೊದಲ ಬಾರಿಗೆ ಕಂಪಿಸ್ತಾ ಇದೆ. ನನ್ನ ಅರ್ಧ ಶಕ್ತಿಯನ್ನು ದಾರಿ ಎರಿಸ್ತೇನೆ. ಹೊಡೆ ಬಾಣವನ್ನು. ಓ ದೇವ, ಅರ್ಜುನ ಬಿಡುವಂತಹ ಪ್ರತಿಯೊಂದು ಬಾಣಿಗೂ ನಿನ್ನ ಪುಣ್ಯವನ್ನು ಧಾರೆ ಎಳೆದು ಕೊಟ್ಟವನು ನೀನು. ಕೃಷ್ಣಾವತಾರದ ಪುಣ್ಯ ಮುಗಿಯಿತು ಅಂತ ಹೇಳುವಾಗ ರಾಮಾವತಾರದ ಪುಣ್ಯವನ್ನು ಕಲ್ಪಿಸಿ ಮಾಡ್ತಾ ಇದ್ದೀಯ. ಹಾಗಿದ್ದರೆ ನನ್ನದೊಂದು ಸಂದೇಹ, ಅವನು ಬಿಟ್ಟಂತಹ ಬಾಣವನ್ನು ಮಧ್ಯ ಮಾರ್ಗದಲ್ಲಿ ಸುಳ್ಳರಿಸಿದವನು ಈ ಧರ್ಮ. ಹಾಗಿದ್ದರೆ ಪುಣ್ಯವನ್ನ ಧಾರೆ ಎಳೆದು ಕೊಟ್ಟಿದ್ದೀಯ ಶರದಲ್ಲಿ. ಆ ಶರದಲ್ಲಿ ಇರುವಂತಹ ಪುಣ್ಯ ಶರವನ್ನ ಬಿಟ್ಟು ಹೊಡೆಯುವ ಅಥವಾ ಮಧ್ಯದಲ್ಲಿ ತುಂಡರಿಸಿರುವ ನಿನಗೆ ಪುಣ್ಯ ಸೇರುತ್ತದೆ. ಹಾಗಿದ್ದರೆ ಆ ಪುಣ್ಯ ನನಗೆ. ಓ ದೇವ, ಇದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕು ಹೇಳು. ಈವರೆಗೆ ನಿನ್ನ ಅವತಾರಗಳಲ್ಲಿ ಸಂಗ್ರಹಿಸಿದ ಪುಣ್ಯವನ್ನೆಲ್ಲ ಕ್ಷಣಮಾತ್ರದಲ್ಲಿ ಸಂಗ್ರಹಿಸಿದವನು ಈ ಸುಧರ್ಮ. ಮಾತ್ರವಲ್ಲ, ಹರಡಿದ ಪುಣ್ಯ ಧಾರೆಗಳು ಚಂಪಕಾವತಿಯ ಸುತ್ತಮುತ್ತ ಹರಡಿ ಬಿದ್ದಿದೆ. ಅಂದ ಮೇಲೆ ಈ ಚಂಪಕಾವತಿ ಪಾವನವಾಯಿತು. ಹಾಗಿದ್ದರೆ ಇನ್ನು ಮಾಡುವಂತಹ ಯುದ್ಧದಲ್ಲಿ ನನ್ನದು ಒಂದು ಪುಣ್ಯ ಇದೆ ದೇವ. ನಿನ್ನದು ಒಂದು ಪುಣ್ಯ. ಆ, ಏನದು? ಓ ದೇವ, ಯುದ್ಧಕ್ಕೆ ಕರೆ ಬಂದಿದೆ ಇವಾಗ. ಇಂತಹ ಸಂದರ್ಭದಲ್ಲಿ ಪ್ರತಿಜ್ಞೆ ಬದ್ಧನಾಗಿ ಯುದ್ಧ ಮಾಡುವವನು ಈ ಸುಧರ್ಮ. ಏನು ಬಲ್ಲಯ್ಯ, ಈವರೆಗೆ ಮಾಡಿದಂತಹ ಯುದ್ಧದಲ್ಲಿ ಯುದ್ಧವನ್ನ ಮಜಾವನ್ನು ಮಾಡುವುದರಲ್ಲಿ ತುಳಿಯದೆ ಹೋದರೆ ಮಾತ್ರ ನಾನಲ್ಲ ಅಂತ ಹೇಳಿದ್ದೇನೆ. ಕೇವಲ ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಹೇಳುವಂತಹ ಮಾತು, ಒಂದು ವೇಳೆ ಆ ಶರವನ್ನು ಮಾರ್ಗಮಧ್ಯದಲ್ಲಿ ತುಳಿಯದೆ ಹೋದಲ್ಲಿ ಈ ಸುಧರ್ಮನಿಗೆ ಎಂತ ಗತಿ ಬರಬೇಕು ಬಲ್ಲಯ್ಯ. ಪವಿತ್ರವಾದಂತಹ ಶಿವರಾತ್ರಿಯೊಂದು ಅರ್ಚಕನೊಬ್ಬ ಪವಿತ್ರ ಸ್ನಾನವನ್ನು ಮುಗಿಸಿ ಶಿವನ ಮುಂದೆ ಅರ್ಚನೆಯನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಆತನನ್ನ ಎಡದಿಂದ ಹೋದರೆ, ಆತನನ್ನು ಮುಗಿಸಿದರೆ, ಹಿಂಸಿಸಿದರೆ ಆ ದುಷ್ಟನಿಗೆ ಎಂತಹ ದುರ್ಗತಿ ಬರ್ತದೋ ಅಂತಹ ದುರ್ಗತಿ ಈ ಸುಧರ್ಮನ ಮನೆಗೆ ಅನಗದೆ ಮೊರ
ಮೇಲೆ ಸಂಶಯ ಇದೆ. ಏನು? ಈಗ ಪುಣ್ಯ ಧಾರೆ ಎಲ್ಲ ಆಗಿರುವುದು ಚಂಪಕಾವತಿಗೆ, ಬಾಣ ಎಲ್ಲ ನನ್ನದ್ದು. ದೇವರೇ, ನೀನು ಯಾರ್ಯಾರನ್ನೆಲ್ಲ ಯಾವ್ಯಾವ ಹೊತ್ತಿನಲ್ಲಿ ನಿಮಿತ್ತ ಮಾಡುತ್ತೀಯೋ. ಒಂದು ಕಾರಣವಿತ್ತು, ಲೋಕದ ಕಲ್ಯಾಣಕ್ಕಾಗಿ ಕೃಷ್ಣ ಅರ್ಜುನನ ನಿಮಿತ್ತ ಮಾತ್ರವಾಗಿರಿಸಿಕೊಂಡು ಕುರುಕ್ಷೇತ್ರವನ್ನು ಸಾಂಗವಾಗಿ ನಡೆಸಿದ ಅಂತ. ಇವತ್ತು ನೋಡಿದ್ರೆ ಪಾರ್ಥನ ಬಾಣಗಳನ್ನೂ ಒಂದು ನೆಲವಾಗಿಟ್ಟುಕೊಂಡು ಪುಣ್ಯವನ್ನೆಲ್ಲ ಚಂಪಕಾವತಿಗೆ ಹರಿಸಿದೆಯಲ್ಲ. ಅಂದ್ರೆ ಪುಣ್ಯ ವಿಹಿಯನ ಅಂತ ತಿಳ್ಕೊಂಡಿದ್ದೆ ಈಗ. ನನ್ನಲ್ಲಿ ಏನು ಪುಣ್ಯ ಉಳಿಲಿಲ್ಲ, ಬಿಟ್ಟದ್ದಾನೆ ಹೌದು, ಆದ್ರೆ ಎಲ್ಲಾ ಪುಣ್ಯ ಧಾರೆ ಹೋಗಿತ್ತು ಚಂಪಕಾವತಿಗೆ ಆಯ್ತಲ್ಲ. ವಿಚಾರ ಮಾಡಲ್ಲ ನೀನು. ಸದ್ಮಾತ್ರ ನಿನ್ನ ವಿದ್ಯೆ ಜ್ಞಾನ ವಿದ್ಯೆಗಳು ಸಿದ್ಧಿಸುತ್ತವೆ. ಹೌದು, ವಿಚಾರ ಮಾಡಲು ನೀನು. ಯಾಕೆ? ಯಾವ ಶರ ಪುಣ್ಯವನ್ನ ಹೊಂದಿತ್ತು, ಯಾವ ಶರ ಸುಧನವನ್ನ ಶಿರ ತುಂಡರಿಸಲು ಸಹಕರಿಸಿತು, ಆ ಶಿರ ಅಂದ್ರೆ ಪುಣ್ಯ ಹೊಂದಿರುವಂತಹ ಶಿರ ಈ ಭೂತಲದಲ್ಲಿ ಎಲ್ಲಿಯೂ ಬೀಳದೆ ನನ್ನ ಪದಕದಲ್ಲೇ ಬೀಳಿತ್ತು. ಇದರ ಗೂಢಾರ್ಥ ತಿಳಿದುಕೊಂಡೆಯಾ? ತಿಳಿದ ದೇವರೇ. ಆಕಾಶ ಪತಿತಂತೋಯಂ ಯಥಾಗತ್ಯ ಸಾಗರಂ ಅಂದ್ರೆ ಅಲ್ಲಿಂದ ಹೊರಟ ಶಕ್ತಿ ಪುನಃ ನನ್ನಲ್ಲಿ ಬಂದು ಸೇರಿತು. ಹಾಗಾಗಿ ವೇಳೆಗಳಿಗೂ ತರವಲ್ಲ, ಸಮಯ ಬಹಳಷ್ಟು ಇದೆ. ಹಾಗಾಗಿ